ರೀತಿಯಲ್ಲಿ ನೀವೊಬ್ಬರೇ ಮಾತಾಡಿದ್ರೆ ಸಾಲದು. ಸಾರ್ವಜನಿಕರಲ್ಲಿ ನಾನು ಮನವಿ ಮಾಡ್ತೀನಿ, ತಾವು ನೋಡಿ ಎಷ್ಟೊಂದು ದೊಡ್ಡ ದೊಡ್ಡ ಕೆಲಸಗಳಾಗ್ತಾ ಇದೆ, ಬೃಹತಾಕಾರದ ಬಿಲ್ಡಿಂಗ್ಸ್ ಆಗ್ತಾ ಇದೆ. ಇದೆಲ್ಲ ಯಾರಿಗೋಸ್ಕರ ಮಾಡ್ತಿದ್ದಾರೆ? ಜನಸಾಮಾನ್ಯರಿಗೆ ಅಲ್ವಾ? ಇವತ್ತು ಇಂಜಿನಿಯರಿಂಗ್ ಕಾಲೇಜ್ ಇತಿಹಾಸದಲ್ಲೇ ನಮ್ಮ ಕರ್ನಾಟಕದಲ್ಲಿ ನಮಗೂ ಇವ್ರು ಸಚಿವರಾದ್ಮೇಲೆ ಇಂಜಿನಿಯರಿಂಗ್ ಕಾಲೇಜ್ ನಾನು ತಗೊಂಡ್ಬಂದ್ರು. ಈಗ ಬಿಲ್ಡಿಂಗ್ ಕಟ್ಟದಾದ್ಮೇಲೆ ಎಲ್ಲ ಶಿಫ್ಟ್ ಆ ಕಡೆ ಆಗ್ತಾರೆ. ಈ ವರ್ಷದ ಅಕಾಡೆಮಿಕ್ 2 ವರ್ಷ ಈಗಾಗಲೇ ಅಡ್ಮಿಷನ್, ಸೆಕೆಂಡ್ ಇಯರ್ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ. ಪಾಲಿಟೆಕ್ನಿಕಲ್ ಹಿಂದಿ ಬಿಲ್ಡಿಂಗ್ ಅಲ್ಲಿ ನಡೆಸ್ತಾ ಇದ್ದಾರೆ. ನಮ್ಮ ಮಕ್ಕಳು ಬೇರೆ ಊರಿಗೆ ಇಂಜಿನಿಯರಿಂಗ್ ಕಾಲೇಜಿಗೆ ಓದ್ತಾ ಇದ್ದಾಗ ಆ ನೋವು ನಮ್ಗೆ ಇರ್ತಾ ಇರ್ಲಿಲ್ವಾ? ಅದೇ ನಮ್ಮ ಮಕ್ಕಳು ಇವತ್ತು ಚಿಂತಾಮಣಿಯಲ್ಲೇ ಓದ್ತಾ ಇದಾರಲ್ಲ, ಇದಕ್ಕೆ ಸಂತೋಷ ಪಡಬೇಕಾ, ದುಃಖ ಪಡಬೇಕಾ? ಇವತ್ತು ರೋಡ್ ವೈಂಡಿಂಗು, ಇವತ್ತು ನೋಡಿ ನೀವು ರಾಮಕುಂಟೆ RR ಪೆಟ್ರೋಲ್ ಬಂಕ್ ಓಟಿ ಕೆರೆಯಿಂದ ಹಿಡಿದು ಡಬಲ್ ರೋಡ್ ವರೆಗೂ ಇದಾಗಿದೆ. ಎಷ್ಟೊಂದು ರೋಡ್ ಬಿಡ್ತಾಗಿದೆ, ಎಷ್ಟು ಆಕ್ಸಿಡೆಂಟ್ ಅವಾಯ್ಡ್ ಆಗಿದೆ, ಎಷ್ಟು ಪ್ರಾಣಿಗಳು ಕಾನೂನು ಬಾಹ್ಯದಿಂದ, ಕಾನೂನು ತೊಡಕುಗಳಿಂದ ಅದನ್ನು ಸ್ವಲ್ಪ ತಡೆ ಮಾಡ್ತಾ ಇದ್ದಾರೆ. ನಾವು ಸಾರ್ವಜನಿಕರು ವಾಲಂಟಿಯರ್ ಆಗಿ ಇದನ್ನ ಒಪ್ಕೊಳ್ಳಕ್ಕೆ, ಅವ್ರು ಮಾಡ್ತಾ ಇರೋ ಅಭಿವೃದ್ಧಿ ಕೆಲಸನ ಒಪ್ಕೊಳ್ಳಕ್ಕೆ ನಾವೆಲ್ಲ ರೆಡಿ ಇದ್ದೀವಿ. ಸಾರ್ವಜನಿಕರು ರೆಡಿ ಇದ್ದಾರೆ, ವಿರೋಧ ಪಕ್ಷದವರು ಎಲ್ಲಾ ಪಕ್ಷದವರು ಒಪ್ಕೊಳ್ಳಕ್ಕೆ ರೆಡಿ ಇದ್ದಾರೆ. ಆದರೆ ನಮ್ಮ ಮೊಹಮ್ಮದ್ ಶಫೀಕ್ ಅನ್ನೋರು ಮಾತ್ರ ಒಪ್ಕೊಳ್ಳಕ್ಕೆ ರೆಡಿ ಇಲ್ಲ ಈಗ ಸರ್. ನನ್ನ ಬಗ್ಗೆನೂ ಸ್ವಲ್ಪ ಹೇಳಿದ್ದಾರೆ. ಕಮಿಷನರ್ ಅವರು ಎಲ್ಲರ ಹೆಸರು ಹೇಳಿದಾಗ, ಕಾಮಗಾರಿ ಪರಿಶೀಲನೆ ಮಾಡೋ ಬಂದಾಗ ಸಂವಿಧಾನದಲ್ಲಿದ್ದ ನಮ್ಮ ಮಾಜಿ ನಗರಸಭೆ ಸದಸ್ಯರು ಅಂತ ಹೇಳಿದ್ದಾರೆ ಅಂತ ನನ್ನ ಹೆಸರು ಎತ್ತಿಲ್ದೆ ನಾನು ಹೆಸರು ಹೇಳಕ್ಕೆ ಇಷ್ಟಪಡಲ್ಲ ಅಂತ ಹೇಳಿದ್ದಾರೆ. ಹೌದು ಸರ್, 100% ನಾನು ಕಾನೂನಲ್ಲಿ ನಗರಸಭೆ ಸದಸ್ಯನಾಗಿಲ್ಲ. ನನ್ನ ವೈಫೇ ಸದಸ್ಯನಾಗಿದ್ದು, ನನ್ನ ಹೆಂಡತಿನೇ ಅವರೇ ಜನರಲ್ ಬಾಡಿ ಮೀಟಿಂಗ್ ಹೋಗ್ತಾ ಇದ್ದು. ಯಾವುದೇ ರೀತಿ ನಾನು ಜನರಲ್ ಬಾಡಿ ಮೀಟಿಂಗ್ ಹೋಗ್ತಾ ಇಲ್ಲ. ನೀವು ಹೇಳಿರೋದ್ರಲ್ಲಿ ಏನು ತಪ್ಪೇನಿಲ್ಲ. ಕಮಿಷನರ್ ಇಂದ ಅದು ತಪ್ಪಾಗಿ ಬೈ ಫ್ಲೋ ಆಗಿ ಬಂದಿರ್ಬೋದು. ಆದ್ರೆ ಮುಂದಿನ ದಿನ ನಮಗೂ ಇನ್ನ ಮುಂದೆ ಚುನಾವಣೆಗಳು ಬರೋದಿದೆ. ಪ್ರೋಟೋಕಾಲ್ಗೆ ನಮಗೂ ಏನಾದ್ರು ದೇವರು ಕ್ಯಾಟಗಿರಿ ಕೊಟ್ಟರೆ, ನಮ್ಮ ಸಚಿವರ ಸಹಕಾರದಿಂದ, ಸಾರ್ವಜನಿಕರ, ನಮ್ಮ ವಾರ್ಡಿನ ನಮ್ಮ ನಾಯಕರುಗಳಿಂದ, ನಮ್ಮ ಮತದಾರರ ಒಂದು ಆಸೆಯಿಂದ ನಾನು ಸಹ ಪ್ರೋಟೋಕಾಲ್ಗೆ ಬರ್ತೀನಿ. ಖಂಡಿತವಾಗ್ಲೂ ಬಂದೇ ಬರ್ತೀನಿ. ಇವತ್ತೆಲ್ಲ ನಾಳೆ ಮುಂದಿನ ದಿನಗಳಲ್ಲಿ ನಾನು ನಗರಸಭಾ ಸದಸ್ಯನಾಗಿ ಅಂತ ನನ್ನ ಹೆಸರಿನ ಪಕ್ಕದಲ್ಲಿ ನಾನು ಹಾಕ್ಸ್ಕೊಳ್ಳಕ್ ನಾನು ತಯಾರಿದ್ದೀನಿ. ಮುಂದೆ ದಿನಗಳಲ್ಲಿ ನೀವು ಅದ್ರ ಬಗ್ಗೆ ಚುನಾವಣೆಯಲ್ಲಿ, ಆದ್ರೆ ರಾಜಕೀಯವಾಗಿ ಯಾರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅದನ್ನ ಒಪ್ಕೊಬೇಕು, ಯಾರು ಅಭಿವೃದ್ಧಿ ಮಾಡ್ತಿದಾರೆ ಅದನ್ನ ಒಪ್ಕೊಬೇಕು. ಈ ಹಿಂದೆನೂ ಮಾಡಿರೋದು ಒಪ್ಕೊಂಡಿದೀವಿ, ಈ ಮುಂದೇನು ಮಾಡೋದು ಒಪ್ಕೊಂಡಿದೀವಿ. ಬೇರೆ ಅದ್ರ ಬಗ್ಗೆ ಏನೋ ಬೇರೆ ರೀತಿಯಲ್ಲಿ ಅರ್ಥ ತೋರಿಸಿ ಜನರನ್ನ ಬೇರೆ ದಿಕ್ಕಿನಲ್ಲಿ ತೋರಿಸೋದು ಒಳ್ಳೇದೇ. ಜನರ ಮಧ್ಯ ತಲೆಯಲ್ಲಿ ಇಲ್ಲ ಈ ರೀತಿ ಆಗೋಯ್ತು, 183 ಜನಕ್ಕೆ ಇದಾಗೋಯ್ತು, ರಾತ್ರೋರಾತ್ರಿ ಇದಾಗೋಯ್ತು, ಫುಟ್ಪಾತ್ ವೆಂಡಿಂಗ್ ಆಯ್ತು, ಆ ಅಂಗಡಿಗಳ ಮುಂದೆ ಅವ್ರಿಗೆ ಯಾವ ರೀತಿ ಪಾರ್ಕಿಂಗ್ಗಳಿಗೆ ಎಲ್ಲಾ ವ್ಯವಸ್ಥೆ ಆಗಿದೆ, ಅವ್ರು ಖುಷಿ ಇದ್ದಾರೆ. ನೀವು ಅದ್ರ ಬಗ್ಗೆ ಏನ್ ತಲೆ ಕೆಡ್ಸ್ಕೊಂಬೇಡಿ. ಫಸ್ಟ್ ನಾವು ನಮ್ಮ ಮನೆ, ನಮ್ಮ ವಾರ್ಡು, ನಮ್ಮ ಬೀದಿ ಇಷ್ಟು ನಾವು ನೋಡೋಣ. ಮತ್ತೆ ಎಲ್ಲ ತಾಲೂಕೆಲ್ಲ ನೋಡಕ್ಕೆ ಎಲ್ಲ ಅದು ದೊಡ್ಡ ದೊಡ್ಡ ರಾಜಕಾರಣಿಗಳು ಇದ್ದಾರೆ. ಆ ಮಟ್ಟಕ್ಕೆ ತಾವೇನು ಆಸೆ ಪಡಕ್ ಹೋಗ್ಬೇಡ್ರಿ. ಮುಂದಿನ ದಿನದಲ್ಲಿ ಅಭಿವೃದ್ಧಿ ತಗೊಂಡು ನಾವು ಮತ ಕೇಳ್ತೀವಿ ಅಷ್ಟೇ ಬಿಟ್ರೆ, ನಿಮ್ಮ ರೀತಿ ಜಾತಿ ರಾಜಕಾರಣ ಮಾಡ್ಕೊಂಡು, ಜಾತಿಗೆ ಎತ್ಕೊಟ್ಕೊಂಡು ಇನ್ನೊಬ್ಬರ ರಾಜಕಾರಣಗಳಿಗೆ ಇದು ಮಾಡ್ಕೊಂಡು ರಾಜಕಾರಣ ಮಾಡೋಷ್ಟು ಅವಶ್ಯಕತೆ ನಮ್ಮ ಸಚಿವರಿಗಾಗ್ಲಿ, ನಮ್ಮ ಸಚಿವರ ನಾಯಕರುಗಳಿಗಾಗ್ಲಿ, ಅವರ ಅನುಯಾಯಿಗಳಿಗಾಗ್ಲಿ, ಆ ಪಾರ್ಟಿಯಿಂದ ಕಂಟೆಸ್ಟ್ ಮಾಡೋ ನಗರಸಭೆ ಸದಸ್ಯಗಳಿಗಾಗ್ಲಿ ಅಂತಹ ದೌರ್ಭಾಗ್ಯ ಏನು ಬಂದಿಲ್ಲ. ನಮ್ಮ ಸಚಿವರು ಮಾಡಿರೋ ಅಭಿವೃದ್ಧಿ ಕೆಲಸದಿಂದ ನಾವು ಮತ ಕೇಳ್ತೀವಿ, ನಾವು ಗೆದ್ದು ಬರ್ತೀವಿ. ಮುಂದೆ ನಗರಸಭೆನೂ ಬರುತ್ತೆ, ಮುಂದೆ ಸಚಿವ 2028ಗೆ ಮತ್ತೆ ಶಾಸಕರು ಖಂಡಿತವಾಗ್ಲೂ ಆಗ್ತಾರೆ. ಇದಂತೂ ನಿಮ್ಮ ಗಮನದಲ್ಲಿ ನೀವು ಇಟ್ಕೊಳ್ಳಿ.